ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಇದು ಆಲೂಗಡ್ಡೆ ಪಲ್ಯನೇ. ನಾನು ಬೆಂಡೆಕಾಯಿ ಪಲ್ಯ ಅದು ಇದು ಮಾಡ್ತೀನಿ, ಆದರೆ ನನ್ನ ಮಗನಿಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಈ ಥರ ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ರೇ ಇಷ್ಟ. ಅದಕ್ಕೆ ನೆನ್ನೆನೇ ದೋಸೆಗೆ ನೆನೆಸಿ ರಾತ್ರಿನೇ ರುಬ್ಬಿಟ್ಟಿದ್ದೆ. ಇವಾಗ ಸೆಕೆ ಆಗಿರೋದ್ರಿಂದ ಆಲ್ಮೋಸ್ಟು ದೋಸೆ ಇಟ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತವೆ, ಚಳಿಗಾಲದ ಥರ ಅಲ್ಲ. ಅದಕ್ಕೆ ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಎಣ್ಣೆ ಎಲ್ಲ ಈರುಳ್ಳಿ ಎಲ್ಲ ಹೆಚ್ಕೊಂಡು ಒಂದೇ ಸಲ ರೆಡಿ ಮಾಡಿಕೊಂಡ್ರೆ ಒಗ್ಗರಣೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ. ಆಲೂಗಡ್ಡೆನೂ ಅಷ್ಟೇ ನಾನು ಸಿಪ್ಪೆನ ಎರೆದ್ಬಿಟ್ಟೆ ಬೇಯಿಸ್ಕೊತೀನಿ. ಆವಾಗ ಮತ್ತೇನು ಸುಲಿಯೋ ಥರ ಇರಲ್ಲ, ಬೇಗ ಅದು ಬಿಸಿ ನೀರು ಇರುತ್ತಲ್ವ ಆವಾಗ ಸುಲ್ಕೊಳಕ್ಕೆ ಸರಿ ಹೋಗಲ್ಲ. ಫಸ್ಟೇ ಸಿಪ್ಪೆನ ಎರೆದ್ಬಿಟ್ಟು ಆರಾಮಾಗಿ ಕುಕ್ಕರಲ್ಲಿ ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಆರಾಮಾಗತ್ಲೆ ಸ್ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಕೊಬೋದು. ನಾನು ಇವತ್ತು ಹಾಗೇನೆ ಮಾಡಿಕೊಂಡೆ. ಒಂದೊಂದ್ಸಲ ಅಷ್ಟೇ ಸಿಪ್ಪೆ ಸಮೇತ ಬೇಯಿಸಿ ಸಿಪ್ಪೆ ಬಿಡಿಸ್ಕೊತೀನಿ. ಆಮೇಲೆ ಇವತ್ತು ಸಿಪ್ಪೆ ಎರೆದಿದ್ದೆ ಅಲ್ವಾ, ಅದಕ್ಕೋಸ್ಕರ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಕರಿಬೇವು, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಎಲ್ಲ ಚೆನ್ನಾಗಿ ಬಳಸ್ತಿದ್ದೆ. ಇವತ್ತು ಆಲೂಗಡ್ಡೆನೂ ಅಷ್ಟೇ ನನ್ನ ಹತ್ರ ಒಂದು 2-3 ಅಷ್ಟೇ ಇತ್ತು, ಖಾಲಿ ಆಗಿತ್ತು. ಸರಿ ಬಿಡು ಅಷ್ಟೇ ಮಾಡಿದ್ರಾಯ್ತು ಅಂತ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಹಾಕಿ, ಆಲೂಗಡ್ಡೆ ಒಂದು 3 ಏನೋ ಇತ್ತಲ್ವ, ನಡೆಯುತ್ತೆ ಈ ಥರನೂ ಮಾಡ್ಬೋದು. ಆಲೂಗಡ್ಡೆಗೆ ಕಡಿಮೆ ಇದ್ದರೆ ಈರುಳ್ಳಿನ ಹಾಕ್ಬಿಟ್ಟು ಆರಾಮಾಗಿ ಈರುಳ್ಳಿ ಜಾಸ್ತಿ ಹಾಕಿ, ಹೋಟೆಲಲ್ಲೆಲ್ಲ ಹಾಗೆ ಮಾಡೋದು, ಆಲೂಗಡ್ಡೆ ಕಡಿಮೆ ಆಗ್ತದೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಈರುಳ್ಳಿ ಜಾಸ್ತಿ ಇದ್ರೂ ಸ್ವಲ್ಪ ಆಯಿಲೆಲ್ಲ ಜಾಸ್ತಿ ಹಾಕಬೇಕು ಅಷ್ಟೇ. ನಾನು ಸ್ವಲ್ಪ ಕಾಯಿ ತುರಿನೂ ಆ್ಯಡ್ ಮಾಡಿದ್ದೆ ಇವತ್ತು, ಯಾಕಂದರೆ ಅದೇ ಆಲೂಗಡ್ಡೆ ಕಡಿಮೆ ಇತ್ತು. ಅದಕ್ಕೋಸ್ಕರ ಕೊತ್ತಂಬರಿ, ಅರಿಶಿನ ಪುಡಿ ಎಲ್ಲ ಹಾಕಿ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಬರೀ ಆಲೂಗಡ್ಡೆ ಪಲ್ಯದಲ್ಲಿ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದರೆ ಸ್ವಲ್ಪ ಡ್ರೈನೆಸ್ ಇರುತ್ತಲ್ವ ಇದು ಪಲ್ಯ, ಗ್ರೇವಿ ಥರ ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚಟ್ನಿ ಇದ್ದರೆ ಅದಕ್ಕೂ ಹೆಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನಿವತ್ತು ಕಾಯಿ ಮತ್ತು ಕಡಲೆ ಹಾಕಿ ಚಟ್ನಿನ ರೆಡಿ ಮಾಡಿಕೊಂಡೆ. ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎರಡೇ ಇದ್ರೇ ದೋಸೆ ತಿನ್ನೋಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಗೆ ನಾನಿವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶ್ರೀರಾಮ್ಪುರಕ್ಕೆ ಹೋಗಬೇಕಿತ್ತು. ಸ್ವಲ್ಪ ನನಗೆ ಸ್ಯಾರಿಗಳು ಬೇಕಿತ್ತು, ಪ್ಲೈನ್ ಸ್ಯಾರಿ, ಅದನ್ನು ತರಕ್ಕೆ ಹೋಗೋಣ ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಂದರೆ ಮಧ್ಯಾಹ್ನ ಮೇಲೆ ಹೋದ್ವಿ ನಾವು. ಮಧ್ಯಾಹ್ನ ಮೇಲೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ನಾನು ನನ್ನ ಹಸ್ಬೆಂಡು. ತುಂಬ ಬಿಸಿಲಿತ್ತಲ್ಲ, ನಾವು ನಾಗಸಂದ್ರ ಮೆಟ್ರೋದಲ್ಲಿ ಗಾಡಿ ಹಾಕಿ ಆಮೇಲೆ ಮೆಟ್ರೋದಲ್ಲಿ ಹೋದ್ವಿ. ಶ್ರೀರಾಮ್ಪುರಕ್ಕೆ ಮೆಟ್ರೋದಲ್ಲಿ ಹೋದ್ರೇ ಅಲ್ಲಿ ಈಸಿ ಆಗುತ್ತೆ. ನನಗೆ ಸ್ವಲ್ಪ ಬೆಡ್ ಸ್ಪ್ರೆಡ್ಗಳು ಮತ್ತು ಸೋಫಾ ಕವರು, ಪ್ಲೈನ್ ಸ್ಯಾರೀಸು ಎಲ್ಲ ಬೇಕಿತ್ತು. ಪ್ಲೈನ್ ಸ್ಯಾರಿಗೆ ಅಂದರೆ ಅದ್ರ ಕಾಂಬಿನೇಷನ್ಗೆ ಈಗ ಫ್ಲವರ್ ಇರೋ ಥರ ಹೂವು ಇರೋದು ಬ್ಲೌಸ್ ಹೊಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಥರ ತೊಗೊಳ್ಳೋಣ, ಇವಾಗ ಸೆಕೆ ಅಲ್ವಾ, ಅದಕ್ಕೋಸ್ಕರ ಆ ಥರದ್ದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಉಟ್ಕೊಳ್ಳೋಣ. ತುಂಬ ದಪ್ಪ ಸ್ಯಾರಿ ಎಲ್ಲ ಇಷ್ಟ ಆಗಲ್ಲ ಅಂತ ಅದಕ್ಕೋಸ್ಕರ ಈ ಸಲ ನೋಡೋಣ. ಚಿಕ್ಕಪೇಟೆಗೆ ಹೋಗಲಿಲ್ಲ, ಶ್ರೀರಾಮ್ಪುರಕ್ಕೆ ಹೋಗೋಣ ಅಂತ ಹೋದ್ವಿ. ಯಾಕೆಂದರೆ ಬೆಡ್ ಸ್ಪ್ರೆಡ್ ಆಗಲಿ, ಮ್ಯಾಟ್ಸು ಮತ್ತು ಆ ಥರದ್ದೆಲ್ಲ ಇಲ್ಲಿ ಚಿಕ್ಕಪೇಟೆಗಿಂತ ಸ್ವಲ್ಪ ಪರವಾಗಿಲ್ಲ. ಅದಕ್ಕೋಸ್ಕರ ಇವಾಗಿನಂತೂ ಹೆಣ್ಮಕ್ಳಿರೋರ್ಗಂತೂ ಇಲ್ಲಿ ಬಂದರೆ ಬಿಡಿ, ಎಷ್ಟು ಹುಡುಗಿರಿದ್ರು ಇಲ್ಲಿ ಅಂದರೆ ಆರಾಮಾಗಿ ಅವರು ತೊಗೊಂಡು ಯಾವ ಥರ ಬೇಕು ಫ್ಯಾಬ್ರಿಕ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊತಾ ಇರ್ತಾರೆ, ಅಷ್ಟು ಚೆನ್ನಾಗಿರ್ತವೆ. ಹಾಗೆ ನಾನು ಇವತ್ತು ಶ್ರೀರಾಮ್ಪುರ ಶಾಪಿಂಗ್ ಹೋಗಿದ್ದೀನಿ ಅಂದಲ್ಲ, ಅಲ್ಲಿ ಏನೇನು ತಗೊಬಂದಿ ಅಂತ ತೋರ್ಸೋಣ ಅಂತ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಹೋಗಿದ್ದು ಈ ಥರ ಪ್ಲೈನ್ ಸೀರೆಗಳು ತರೋಣ ಅಂತ ಹೋಗಿದ್ದೆ. ನನಗೆ ಈ ಥರ ಪ್ಲೈನ್ ಸೀರೆ ಅಂದರೆ ತುಂಬ ಇಷ್ಟ. ಇದು ಶಿಫಾನ್ ಮೆಟೀರಿಯಲ್ ಅಂತಾರಲ್ಲ ಆ ಥರ 2-3 ವೆರೈಟಿ ಇರುತ್ತೆ. ಶಿಫಾನು ಮತ್ತು ಕ್ರೇಪು ಆ ಥರ ಇರುತ್ತೆ. ನಾನು ಈ ಥರದಲ್ಲಿ ತೊಗೊಂಡು ಬಂದೆ. ಇದು ಇಷ್ಟು 5.5 ಮೀಟರ್ಸ್ ಎಲ್ಲ ಇದೆ ಸ್ಯಾರಿಗಷ್ಟೇ. ಬ್ಲೌಸು ಇದ್ರ ಕಾಂಬಿನೇಷನ್ ತೊಗೊಂಡು ಬಂದೆ, ಆದರೆ ನಾನು ಅಲ್ಲೇ ದಾಸರಳ್ಳಿಯಲ್ಲಿ ಇಳಿದ್ಬಿಟ್ಟು ಅಲ್ಲೇ ಕೊಟ್ಕೊಂಡಿದ್ದೀನಿ. ಎರಡಕ್ಕೂ ಒಂದೇ ಮ್ಯಾಚಿಂಗ್ ಆಗುತ್ತೆ. ಹಾಗೆ ಇದೊಂದು ಸ್ಯಾರಿ, ಇದಕ್ಕೆ ಎರಡಕ್ಕೂ ಸೇಮು ಅಂದರೆ ಕಾಂಟ್ರಾಸ್ಟಲ್ಲಿ ತೊಗೊಂಡು ಎರಡಕ್ಕೂ ಮ್ಯಾಚ್ ಆಗೋ ಥರ ಒಂದೇ ಬ್ಲೌಸ್ ತೊಗೊಂಡು ಬಂದೆ. ಇದು ಮೀಟರ್ ಬಂದು 80 ರೂಪೀಸ್ ಅಷ್ಟೇ. 5.5 ಮೀಟರ್ಸ್ ತಂದಿದ್ದೀನಿ. ಹಾಗೆ ಹೇಗೆ ಹೋಗಿದ್ನಲ್ಲ ಅಂತ ಸೋಫಾ ಕವರ್ ಬೇಕಿತ್ತು, ಅದಕ್ಕೋಸ್ಕರ ಸೋಫಾ ಕವರ್ ತೊಗೊಂಡು ಬಂದೆ. ಈ ಥರ ಇದೆ ನಮ್ಮದು 3+2 ಚೇರ್ಸ್, ಅಂದರೆ ಸಿಂಗಲ್ 2 ಮತ್ತು 3 ಸೀಟರ್ ಒಂದು. ಈ ಥರ ತೊಗೊಂಡೆ. ಪರವಾಗಿಲ್ಲ, ಬೇರೆ ಕಡೆಗೆಲ್ಲ ಹೋಲಿಸ್ಕೊಂಡ್ರೆ ರೇಟು ಶ್ರೀರಾಮ್ಪುರದಲ್ಲಿ ಪರವಾಗಿಲ್ಲ ಅನ್ನಿಸ್ತು, ಅದಕ್ಕೋಸ್ಕರ ತೊಗೊಂಡಿದ್ದೆ. ಈ ಥರ 3 ಸೀಟರ್ ಬರುತ್ತೆ.
ಇದೆಲ್ಲ ಲೇಸ್ ಇದೆ, ಇದೇನು ಆಗಲ್ಲ, ಇದೆಲ್ಲ ಎಂಬ್ರಾಯ್ಡರಿ ಥರ ಇದೆ, ಕಟ್ ಮಾಡಿದ್ರೂ ಏನೂ ಆಗಲ್ಲ. ಚೆನ್ನಾಗಿದೆ ಕಲರ್ ಅಂತ ಕಮೆಂಟ್ ಮಾಡಿ ನನಗೆ. ಹಾಕಿದ್ರೆ ಏನು ಹಾಳಾಗಲ್ಲ ಅದು, ಅದಕ್ಕೋಸ್ಕರ ಈ ಥರನೇ ತೊಗೊಬರ್ಬೇಕು ಅಂತ ಹೋದ್ವಿ. ಆದರೆ ಒಂದೇ ತೊಗೊಂಡು ಬಂದಿದ್ದು, 2 ಕಾರಣ ಅಂದ್ಕೊಂಡು ಹೋದೆ. ಅದು 6.5 ಅಷ್ಟೇ ಸಿಗೋದಂತೆ. ನನ್ನ ಮಗನ ಕಾಟು ಸ್ವಲ್ಪ ಒಂಚೂರು ದೊಡ್ಡದಿದೆ, ನೋಡಬೇಕು ಆಗುತ್ತಾ ಇಲ್ವಾ ಅಂತ. ನೋಡಿಬಿಟ್ಟು ಆದರೆ ಇನ್ನೊಂದು ತೊಗೊಂಡ್ರಾಯ್ತು ಅಂತ ಒಂದೇ ತೊಗೊಂಡು ಬಂದಿದ್ದೀನಿ ಸದ್ಯಕ್ಕೆ. ಇದೆಲ್ಲ ಅಲ್ಲಿ ಕೆ ಜಿ ಲೆಕ್ಕದಲ್ಲಿ, ಕೆ ಜಿ ಲೆಕ್ಕ. ಇದು 920 ಗ್ರಾಮ್ ಏನೋ ಇತ್ತು, ಅಂದರೆ 450 ರುಪೀಸ್ ಏನೋ ಹೇಳಿದರು ಕೆ ಜಿಗೆ. ಪರವಾಗಿಲ್ಲ, ಕೊಡ್ಬೋದು. ಬೇರೆ ಕಡೆ ಎಲ್ಲ ಆದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಮೌಂಟು, ಅಲ್ಲಿ ರೇಟು ಪರವಾಗಿಲ್ಲ ಅನ್ನಿಸ್ತು. ಅಲ್ಲಿ ಇದೊಂದು ಬೆಡ್ ಸ್ಪ್ರೆಡ್ ತಂದೆ. ಇದು ಪೀಸ್ ಲೆಕ್ಕ, ಇದನ್ನ ಆ ಥರ ಕೆ ಜಿ ಲೆಕ್ಕ ಇಲ್ಲ. ಕೆ ಜಿ ಲೆಕ್ಕನೂ ಇರ್ತವೆ, ಅಂದರೆ ಏನು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಸಿಂಗಲ್ದು, ಒಬ್ಬರು ಹಚ್ಕೊಳಕ್ಕಾಗುತ್ತೆ. ಚೆನ್ನಾಗಿತ್ತು ನೋಡೋಕ್ಕೆ, ಕಡಿಮೆ ರೇಟಿಂದ ಇತ್ತು, ಆದರೆ ಅಷ್ಟೊಂದು ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಇದು ತುಂಬಾ ತಿನ್ನಾಗಿತ್ತು, ನೋಡೋಕ್ಕೂ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ಇದನ್ನು ತಗೊಂಡ್ಬಂದೆ. ಈ ಥರ ಟವಲ್ಸ್ ಮೈಕ್ರೋಫೈಬರ್ದಿದ್ರು, ಚೆನ್ನಾಗಿದೆ ಕ್ಲಾತ್. ನಮಗೆ ಪಾತ್ರೆ ಎಲ್ಲ ಒರ್ಸೋಕ್ಕೆ ಮತ್ತು ಕೈ ಒರ್ಸೋಕ್ಕೆಲ್ಲ ಬೇಕಿತ್ತು, ತೊಗೊಂಡಿರಲಿಲ್ಲ ಏನಾದ್ರೆ. ಇದು ಫುಲ್ಲು ಚಿಕ್ಕವಿದ್ದು, ಇದು ಸ್ವಲ್ಪ ಪರವಾಗಿಲ್ಲ, ದೊಡ್ಡ ಸೈಜಲ್ಲಿದೆ. ಅಲ್ಲೇನೇ ತೊಗೊಂಡ್ರು ಕೆಲವೊಂದು ಕೆ ಜಿ ಲೆಕ್ಕನೇ, ಇಂಥವೆಲ್ಲ ಆರಾಮಾಗಿ ಕೆ ಜಿ ಲೆಕ್ಕದಲ್ಲಿ ತೊಗೋಬೋದು. ಇದು 3 ಪೀಸಿಂದ ಅರ್ಧ ಕೆ ಜಿ ಬಂತಿದ್ದು, ಅಂದರೆ 450 ರುಪೀಸ್ ಕೆ ಜಿ ಇತ್ತು, ಅಂದರೆ 225 ರುಪೀಸ್ ಏನೋ ಆಗುತ್ತೆ ಇದು. ಅಷ್ಟೇ, ನಾನೇನು ತುಂಬ ಶಾಪಿಂಗ್ ಮಾಡಲಿಲ್ಲ, ಸಿಂಪಲ್ಲಾಗಿ ಏನೋ ಇದೊಂದು ಸ್ಯಾರಿಗೆ ತೊಗೊಬರೋದು ಅಂತ ಹೋಗಿ ಬೇರೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.